ಎಷ್ಟು ಅಕ್ರಮದಿಂದ ಕೂಡಿದೆ ಅನ್ನೋಕ್ಕೆ ಈ ಮೊನ್ನೆ ಪೇಪರ್ ಲೀಕ್ ಆಗಿರೋದಕ್ಕೆ ಸಾಕ್ಷಿ. ಕೂಡಲೇ ನಾನು ಆಗ್ರಹ ಪಡಿಸೋದು ಏನು ಕೇಂದ್ರ ಶಿಕ್ಷಣ ಸಚಿವರನ್ನು ಕೂಡಲೇ ರಾಜೀನಾಮೆ ತಗೋಬೇಕು, ಇಲ್ಲಾಂದ್ರೆ ನರೇಂದ್ರ ಮೋದಿ ಅವರ ರಾಜೀನಾಮೆ ಕೊಡಬೇಕು. ಇಷ್ಟೆಲ್ಲ ಅಕ್ರಮದಿಂದ ಕೂಡಿದ್ರು ಸಹ ಏನು ರಾಜ್ಯದ ಮತ್ತು ದೇಶದ ಎಂಪಿಗಳಿದ್ದಾರೆ, ಮುಖಂಡರುಗಳಿದ್ದಾರೆ, ಯಾರು ಅದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ. ರಾಜ್ಯದಲ್ಲಿ ಯಾವ್ದಾದ್ರು ಸಣ್ಣದಾಯಿತು ಅಂತಂದ್ರೆ ಏನು ರಾಜ್ಯದಲ್ಲಿ ಇರ್ತಕ್ಕಂಥ ಎಂಪಿಗಳು ಬಾಯ್ ಬಿಡ್ತಿರ್ತಾರೆ. ಇದು ದೇಶನ 23-24 ಲಕ್ಷದ ಮಕ್ಕಳುಗಳ ಭವಿಷ್ಯನ ಹಾಳು ಮಾಡ್ತಕ್ಕಂಥ ವಿಷಯ. ಇದು ಈಗ ತಾನೇ ಟಿ ವಿನಲ್ಲಿ ಬರ್ತಾ ಇತ್ತು, ರಾಜಸ್ಥಾನದಲ್ಲಿ ಒಬ್ಬರಿಗೆ 650 ನಂಬರ್ ಬರ್ತಾ ಇತ್ತು ನಂದು, ಈಗ ಆಗುತ್ತೋ ಇಲ್ವೋ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನು ಇವರು ಜೂನ್ 21ಕ್ಕೆ ಏನು ಪರೀಕ್ಷೆ ನಿಗದಿ ಮಾಡಿದ್ದಾರೆ, ಅಷ್ಟೊತ್ತಿಗಿನ್ನ ಎಷ್ಟು ಜನ ಮಕ್ಕಳುಗಳು ಆತ್ಮಹತ್ಯೆ ಮಾಡ್ಕೊತಾರೋ ಗೊತ್ತಿಲ್ಲ. ಇದಕ್ಕೆಲ್ಲ ಕಾರಣ ನರೇಂದ್ರ ಮೋದಿ ಅವರೇ ಇದಕ್ಕೆ ಕಾರಣ. ಹಾಗಾಗಿ ಏನು ಈ ಹಿಂದೆ ಇದಿತ್ತಲ್ಲ ನಮ್ಮ CET ಮತ್ತು COMEDK ಕರ್ನಾಟಕದಲ್ಲಿ, ಆ ನೀತಿನೇ ಜಾರಿಗೆ ತರಬೇಕು, ನೀಟ್ ವ್ಯವಸ್ಥೆನ ರದ್ದುಗೊಳಿಸಬೇಕು. ಆಯಾ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯದ ಮಕ್ಕಳುಗಳಿಗೆ, ನಮ್ಮ ಮಕ್ಕಳುಗಳಿಗೆ ಇಲ್ಲಿ ನಮ್ಮ ರಾಜ್ಯದ ಸೀಟ್ಗಳು ಸಿಗಂಗಾಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ, ಏನೀಗ ಮೊನ್ನೆ ನಮ್ಮ ಸರ್ಕಾರ ಏನು ಹಿಜಾಬು ಜನಿವಾರ ಎಲ್ಲ ಇದು ಏನು ತೀರ್ಮಾನ ಮಾಡಿದೆ ಅದನ್ನು ಸ್ವಾಗತ ವಹಿಸ್ತಾ, ಯಾಕೆಂದರೆ ಸ್ವಾತಂತ್ರ್ಯ ಬಂದಾಗಲಿದ್ದ 1947ರಿಂದ 2021 ಮೋಸ್ಟ್ಲಿ BJPನವರು ಇದನ್ನು ಹಿಜಾಬ್ ಪ್ರಕರಣ ತಂದಿದ್ದು. ಅಲ್ಲಿ ತನಕ ಸುಸೂತ್ರವಾಗಿ ಎಜುಕೇಷನ್ ನಡ್ಕೊಂಡು ಬರ್ತಲೇ ಇತ್ತು. ಇವರು 2021-22ರಾಗೆ ಹಿಜಾಬ್ ಅಂತ ಏನು ಅವ್ರು ಮಾಡಿರೋ ಉದ್ದೇಶ ಚುನಾವಣೆಗೋಸ್ಕರ ಹಿಂದೂ ಮತ್ತು ಮುಸ್ಲಿಮ್ಗಳ ಮಧ್ಯೆ ಬಿಡಿಸಿ ಒಂದು ವರ್ಗನ ತನ್ನತ್ತ ಸೆಳೆಯೋಕ್ಕೋಸ್ಕರ ಮುಸ್ಲಿಮ್ಸನ್ನ ಕಾಂಗ್ರೆಸ್ನ ಓಲೈಸ್ತವ್ರೆ ಅಂತ ತಿಳಿಸೋಕ್ಕೋಸ್ಕರ ಅದನ್ನು ಹಿಜಾಬ್ ಪ್ರಕರಣ ತಂದು ಇದನ್ನ ರಾಜ್ಯನ ದೇಶನ ಇಬ್ಬಾಗ ಕೋಮು ಗಲಾಟೆಗೆ ಅವಕಾಶ ಮಾಡಿಕೊಟ್ಟಿರೋದು BJP. ಇಲ್ಲಿದ್ದಾಗ ಹೆಂಗೆ ಎಲ್ಲರೂ ಸೋದರತ್ವದಿಂದ ಎಲ್ಲ ಕಾಲೇಜ್ಗಳಿಗೂ ಆಯಾ ಧರ್ಮದ ಮಕ್ಕಳುಗಳು ಅದನ್ನು ಉಡುಗೆ ತೊಡುಗೆಗಳನ್ನ ತೊಟ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆಲ್ಲ ಮೂಲ BJPಯವರು ಇದನ್ನು ಈ ಎಲ್ಲ ದೇಶದ ಎಲ್ಲ ಇದು ಅದನ್ನು ಖಂಡಿಸಬೇಕು ಅಂತ ಹೇಳ್ತಾ, ಏನು ನಮ್ಮ ಸರ್ಕಾರ ತೀರ್ಮಾನ ತಗೊಂಡರೆ ಅದನ್ನು ಮುಖ್ಯಮಂತ್ರಿಯವ್ರಿಗೆ, ಉಪಮುಖ್ಯಮಂತ್ರಿಯವ್ರಿಗೆ, ನಮ್ಮ ಶಿಕ್ಷಣ ಸಚಿವರಿಗೆ ಅಭಿನಂದನೆ ಹೇಳಿ, ಏನಿವತ್ತು ನೀಟ್ ಅಕ್ರಮ ಆಗಿದೆ, ಕೂಡಲೇ ಕೇಂದ್ರ ಸರ್ಕಾರದ ಮಂತ್ರಿ ರಾಜೀನಾಮೆ ಅಥವಾ ಮೋದಿಯವರು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹ ಪಡಿಸ್ತಾ, ಯಾಕಂದರೆ ಮಿಕ್ಕಿದ ವಿಚಾರ ಎಲ್ಲ ಮಾತಾಡಿದ್ದಾರೆ. ಹಾಗಾಗಿ ಅವ್ರು ಹೇಳಿದ್ದೆ ನಾನು ಹೇಳೋದು ಸೂಕ್ತ ಅಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ಸ್ವಾಗತ ಬಯಸ್ತಾ ಮಾಡ್ತಾ ಮುಗಿಸ್ತೇನೆ.